ದೇಶ ಬಿಟ್ಟು ಕಳ್ಸಿದ್ದೀನಿ ಅಲ್ಲ ಹತ್ರ ಫುಲ್ ಸ್ಕೋಪ್ ಕೊಟ್ಬಿಟ್ಟು ಬಂದ್ವಿ ಆದ್ರೆ ಕೀ ಇಲ್ಲ ನಮ್ಮ ಹತ್ರ ಕಾಣಿಸಲ್ಲ ಗೈಸ್ ಕಿಟಕಿನೂ ಕ್ಲೋಸ್ ಮಾಡ್ಬಿಟ್ಟು. ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ಪಾಪದು ಗ್ರ್ಯಾಜುಯೇಷನ್ ಡೇ ಆ್ಯಂಡ್ ನಮ್ದೊಂದು ಪುಟ್ಟ ಫ್ಯಾಮಿಲಿ ಫಂಕ್ಷನ್ಗೆ ಬಂದಿದ್ದೀವಿ. ಇದು ಮುಗಿಸ್ಕೊಂಡು ಈವ್ನಿಂಗ್ 5 o'clock ಹೋಗೋದು. ಪಾಪು ಫೋರ್ಸ್ ಮಾಡಿ ವ್ಲಾಗ್ ಮಾಡಿಸ್ತಾನೆ. ಏನಂತ ಗೊತ್ತಾ, ನಾನು ವ್ಲಾಗ್ ಮಾಡಿ ಸ್ಫೂರ್ತಿ ಕಳಿಸಿ ಸ್ಫೂರ್ತಿ ಯೂಟ್ಯೂಬಲ್ಲಿ ಹಾಕ್ತಾಳೆ ಅಂತ ಹೇಳಿದ. ಅದಕ್ಕೋಸ್ಕರ ವ್ಲಾಗ್ ಸ್ಫೂರ್ತಿಗಿಂತ ಪಾಪುಗೆ ಫ್ಯಾನ್ಸ್ ಜಾಸ್ತಿ ಬೇಕಾಗಿದೆ. ಮತ್ತೆ ಒಂದು ಕಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಅಂತ. ಸೊ ಪ್ಲೀಸ್ ಕಮೆಂಟ್ ಬಿಡಿ, ಓಕೆನಾ? Please comment below, okay? And comment how am I looking. ಇಲ್ಲ ಇವಾಗೆ ಅಲ್ಲ, ಅವನ್ನ ಅಲ್ಲಿ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದ್ರೆ ಸಾಯಂಕಾಲ ರೆಡಿ ಆಗ್ಬಿಟ್ಟು ಹೋಗೋದು. ಬಾಯ್ ಪಾಪು, ಈವ್ನಿಂಗ್ ಮೀಟ್ ಯು. ಸೈನ್ ಮಾಡ್ಬಿಟ್ಟು ಬಾ. 5 o'clock ಸರಿತಾಗಂತ ನಮ್ ಪಾಪು ಎಕ್ಸ್ಟ್ರಾ ಪಾಸ್ ಕೇಳಿದಾರಂತೆ. ಚಿಕ್ಕಮ್ಮ ನೀನ್ ಬರ್ಲೇಬೇಕು ಗ್ರಾಜುಯೇಷನ್ ಡೇಗೆ ಅಂತ. ಹೆಂಗೈತೆ ಗ್ರಾಜುಯೇಷನ್ಗೂ ಬಂದಿತ್ತು, ಸ್ಫೂರ್ತಿ ಗ್ರಾಜುಯೇಷನ್ಗೂ ಹೋಗಿದ್ದೆ. ಇವಳು ಗ್ರಾಜುಯೇಷನ್ ಅದಕ್ಕೆ ಓಡ ಅವನ್ಗೂ ಟೆನ್ಷನ್ ಅಂತ. ಅದೇ ಅವ್ನು ಬರ್ಲೇಬೇಕಂತ ಎಕ್ಸ್ಟ್ರಾ ಪಾಸ್ ಮ್ಯಾಮ್ನ ಕೇಳಿ ಫೋನ್ ಮಾಡಿಸಿದ್ದ. ಅದಕ್ಕೆ ಇವಾಗ ಬರ್ತಾರೆ. ಫ್ಯಾಮಿಲಿ ಫಂಕ್ಷನ್ ಹೆಂಗಾಯ್ತು ಸರ್? ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತಾ? ಸೊ ಫಸ್ಟ್ ಟೈಮ್ ನಾವಿಬ್ಬರು ನೀನು ಬಂದ್ಯಾ ಗ್ರಾಜುಯೇಷನ್ ಡೇ? ತುಂಬಾ ದೊಡ್ಡವ್ರು ಗ್ರಾಜುಯೇಟ್ ಆಗ್ತಾವ್ರು ನಮ್ಮ ಫ್ಯಾಮಿಲಿ. ಮಧ್ಯಾಹ್ನನೇ ಪಾಪುನ ಸ್ಕೂಲ್ ಹತ್ರ ಡ್ರಾಪ್ ಮಾಡಿದ್ವಿ. ಅಂಡ್ ಗ್ರಾಜುಯೇಷನ್ ಫಂಕ್ಷನ್ ಇದ್ದಿದ್ದು ಬಂದು ಮಂಡೂರ್ ಬ್ರಾಂಚಲ್ಲಿ. ನ್ಯೂ ಬಾಲ್ವಿನ್ಸ್ದು ತುಂಬ ಕಡೆ ಬ್ರಾಂಚಸ್ ಇದೆ. ಆ್ಯಂಡ್ ನಮ್ಮ ಮನೆ ಮಕ್ಕಳೆಲ್ಲ ಓದಿದ್ದು ಇದೇ ಸ್ಕೂಲಲ್ಲೇ. ನೀನು ಯಾಕೆ ಈ ಕಾಲೇಜ್ ಸೇರ್ಕೊಂಡಿಲ್ಲ? ಇವರಿಬ್ರು ಬಾಲ್ವಿನ್ಸ್ ಬಿಟ್ಬಿಟ್ಟು ನ್ಯೂ ಹಾರಿಸನ್ ಸೇರ್ಕೊಂಡು ನೆಕ್ಸ್ಟ್ ಇಯರ್ ಇಲ್ಲೇ ಹಾಕೋಣ. ಇದು ಬಾಲ್ವಿನ್ಸ್ ದೂರ. ಸೋನು ನಿಂಗೆ ಇಷ್ಟ ಆಯ್ತಾ ಇಲ್ಲಿ ಹಾಕೋಣ ಹಾಸ್ಟ್ಲಿಗೆ? ಸೋನು ಹಾಸ್ಟ್ಲಿಗೆ ಹಾಕೋಣ ಇಲ್ಲಿ. ಮಮ್ಮಿನ ಬಿಟ್ಟು ನಾಟ್ ಅಗ್ರೀಡ್. ಮಮ್ಮಿನ ಬಿಟ್ಟಿರ್ತೀಯಾ? ಹಾಂ ಪಾಪುನ ಹಾಕ್ಬಿಡೋಣವ. ಸ್ಫೂರ್ತಿ ಕಾಲೇಜ್ ಸೆಕೆಂಡ್ PU ಹೌದು. ಹ್ಯಾಪಿ ಗ್ರಾಜುಯೇಷನ್ ಅನ್ನೆ ಪಾಪುಗೆ. ಹ್ಯಾಪಿ ಗ್ರಾಜುಯೇಷನ್ ಪಾಪು. ನಾವು ಹೋಗೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. ಆ ಕಡೆ ಎಲ್ಲ ಹೆವಿ ಟ್ರಾಫಿಕ್ ಇತ್ತು. ಸೊ ಫಂಕ್ಷನ್ ಎಲ್ಲ ಶುರು ಆಗಿಬಿಟ್ಟಿತ್ತು. ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದರು. ಸಂಭ್ರಮ ಆಗಲಿ, ಗ್ರ್ಯಾಜುಯೇಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸ್ಪೋರ್ಟ್ಸ್ ಡೇನೂ ಅಷ್ಟೇ. ಆ್ಯಂಡ್ ಇವತ್ತು ಗ್ರ್ಯಾಜುಯೇಟ್ ಆಗ್ತಿರೋ ಸ್ಟೂಡೆಂಟ್ಸ್ ಬಂದು UKG ಮತ್ತು 10th, ಸೆಕೆಂಡ್ PU ಮತ್ತು ಡಿಗ್ರಿ ಸ್ಟೂಡೆಂಟ್ಸ್. ಇಷ್ಟು ಜನನ ಒಂದೇ ಸಲ ಎಲ್ಲರನ್ನೂ ಕೂರಿಸಿ ಸೆಲೆಬ್ರೇಟ್ ಮಾಡೋದ್ರಿಂದ ಸ್ವಲ್ಪ ಲೇಟಾಗೆ ಫಂಕ್ಷನ್ ಮುಗಿಯುತ್ತೆ. ಪಾಪುಗಂತೂ ಫುಲ್ ಕೋಪ ಬಂದ್ಬಿಟ್ಟಿತ್ತು ನಮ್ಮ ಮೇಲೆ. ಎಲ್ಲ ಪೇರೆಂಟ್ಸು ಬೇಗ ಬಂದ್ಬಿಟ್ರು, ನೀವು ಲೇಟಾಗಿ ಬಂದಿದ್ದೀರಾ ಅಂತ ಕೂತಿದ್ದ ಹತ್ರನೇ ಎಲ್ಲ ಕಿಚ್ತಾ ಇದ್ದ. ಆಮೇಲೆ ಅವ್ನ ಫ್ರೆಂಡ್ಸ್ನೆಲ್ಲ ಕರೆದು ತೋರಿಸ್ತಾ ಇದ್ದ. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಸಿಸ್ಟರ್ ಅಂತ ಎಲ್ಲರನ್ನೂ ಕರೆದು ತೋರಿಸ್ತಾ ಇದ್ದ. ಆ್ಯಂಡ್ ಫೋಟೋಸ್ಗೆಲ್ಲ ಚೆನ್ನಾಗಿ ಪೋಸ್ ಕೊಟ್ಕೊಂಡು ಅವನು ವೀಡಿಯೋಸಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದ. ಯಾರ್ ಬೆಸ್ಟ್ ಫ್ರೆಂಡ್? ನಾನು ಇಲ್ಲಿದ್ದೀನಿ. ನನ್ನ ಫ್ರೆಂಡ್ ಕೃತ್ವಿಕ. ಇದು ಅರ್ಷಿತ್. ನಾನು ಹೇಳಿದ ಮಾತು ಕೇಳಿದ್ದು. ಇವನು ನಾನು ಬೈದಿದ್ದೀನಿ. ಇವನು ನನ್ನ ಬೆಸ್ಟ್ ಫ್ರೆಂಡ್. ಓ ಇದು ಇದು ನಾನು. ಸೊ UKG ಸ್ಟೂಡೆಂಟ್ಸ್ ಎಲ್ಲ ತುಂಬ ಚಿಕ್ಕವರಲ್ವಾ, ಅದಕ್ಕೆ ಅವ್ರಿಗೆ ಫಸ್ಟ್ ಮೆಮೆಂಟೋ ಮತ್ತು ಗ್ರೂಪ್ ಫೋಟೋ ಎಲ್ಲ ಕೊಟ್ಬಿಟ್ಟು ಕಳಿಸ್ತಾರೆ. ಸೊ ಪೇರೆಂಟ್ಸ್ಗೆಲ್ಲ ಅಲ್ಲೇ ಡಿನ್ನರ್ ಅರೇಂಜ್ ಮಾಡಿದರು. ಅದ್ರ ಜೊತೆಗೆ ಸ್ವಲ್ಪ ಲೈವ್ ಕೌಂಟರ್ಸ್ ಎಲ್ಲ ಇತ್ತು. ಅಲ್ಲಿಂದ ನಾವು ಊಟ ಮುಗಿಸ್ಕೊಂಡು ಪಾಪುನ ಕರ್ಕೊಂಡು ಬಂದ್ವಿ. ಕೊಡೋ ಊಟ ಬೇಡ, ಕಾಸು ಕೊಟ್ಟು ತಿನ್ನೋದು ಬೇಕು. ಗ್ರಾಜುಯೇಟ್ ಆಗಿಲ್ಲ ಏನ್ ಮಾಡ್ತಾರದು? ಸನ್ ಎಲ್ಲವ್ರೆ ಸಣ್ಣ? ಅಲ್ಲಿದ್ದಾರೆ ರವಿ ಮಾಮ. ಓಹೋ, ನಿಮ್ಮ ಮಾಮ ಅಲ್ಲಿ ನೋಡು. ರವಿ ಮಾಮ. ಓ ಕಾಣಿಸೋದೇ ಇಲ್ಲ. ಎಷ್ಟು ದೂರ ಹೋಗೋರೆ ನೋಡಿ. ನಮ್ದೆ ಏನ್ ಪಿಂಕಿ? ದೂರಕ್ಕೂ ನಮ್ದೆ. ನನ್ನ ಗಂಡಂದು, ನಮ್ಮ ಅಪ್ಪಂದು, ನಮ್ದು, ನಮ್ಮ ಅಪ್ಪಂದು. ಅಪ್ಪನು ಅಂತ ಇವಾಗ ದೇಶ ಬಿಟ್ಟು ಕಳ್ಸಿದ್ದೀನಿ ಅವಳು. ನಾನು ದೇಶ ಬಿಟ್ಟು ಕಳಿಸ್ತೀಯಾ? ಕಳಿಸ್ತೀನಿ ಇನ್ನು ಒಂದು 5 ವರ್ಷ ದೇಶ ಬಿಟ್ಟು ಹೋಗಮ್ಮ. ಇರ್ತೀಯ 5 ವರ್ಷ?
ಏನು ಗೊತ್ತಾ ಗೈಸ್, ಫಾರ್ಮ್ ಹೌಸ್ ಬಂದಿದ್ದೀವಿ ಆದರೆ ಕೀ ಇಲ್ಲ ನಮ್ಮ ಹತ್ರ. ಫಾರ್ಮ್ ಹೌಸ್ ಮನೆದು ಕೀ ಇಲ್ಲ, ಅದೇ ಫಾರ್ಮ್ ಹೌಸ್ಗೆ ಬಂದಿದ್ದೀರಿ. ಮನೆದು ಕೀ ಇಲ್ಲ. ಏನು ಇರ್ರೆಸ್ಪಾನ್ಸಿಬಲ್ ಅಲ್ಲ. ಡ್ರೈವರ್ ಅವ್ರ ಜೊತೆ ಒಂದು ಸೆಟ್ ಇದೆ, ಅವ್ನು ಡೈಲಿ ಬರ್ತಾ ಇರ್ತಾನೆ ಅಪ್ ಆ್ಯಂಡ್ ಡೌನ್ ಅಂತ. ನಮ್ಮದು ಬೆನ್ಸ್ ಕಾರಲ್ಲಿ ಬಂದಿದ್ರಿ ಒಂದು ಫ್ರೈಡೇ, ಇವಾಗ ಬೆನ್ಸಲ್ಲಿ ಐತಂತೆ, ನಾವು ಆಡಿಯಲ್ಲಿ ಬಂದ್ವಿ. ಇಲ್ಲಿ ಬಂದಮೇಲೆ ಗೊತ್ತಾಗ್ತೈತೆ ನಮ್ಮ ಹತ್ರ ಕೀ ಇಲ್ಲ ಅಂತ. ಅದಕ್ಕೆ ಆಚೆ ಸುತ್ಕೊಂಡಿದ್ದೀವಿ. ಪೂರ್ತಿ ಹತ್ರ ಫುಲ್ ಸ್ಕೋಪ್ ಕೊಟ್ಬಿಟ್ಟು ಬಂದ್ವಿ, ನಾವು ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ದೀವಿ ಅಂತ. ಕಿಟಕಿಯಿಂದನ ನೋಡೋಣ ಬಾರೆ ನಮ್ಮ ಮನೇನ. ಅದು ಕಾಣಿಸಲ್ಲ ಗೈಸ್, ಕಿಟಕಿನೂ ಕ್ಲೋಸ್ ಮಾಡಿಬಿಟ್ಟವ್ರೆ. ಸ್ನ್ಯಾಕ್ಸು, ಹಾಲು, ಕೋಕು ಎಲ್ಲ ತೊಗೊಂಡು ಬಂದ್ವಿ. ಫಂಕ್ಷನ್ಗೆ ಹೋಗಿದ್ವಿ, ಫಂಕ್ಷನ್ ಮುಗಿಸ್ಕೊಂಡು ಹಂಗೆ ಸ್ಟ್ರೇಟಾಗಿ ಬಂದ್ವಿ. ನೋಡಿದ್ರೆ ಓಪನ್ ಆಗ್ತಾ ಇಲ್ಲ ವಿಂಡೋನು. ಏನೇನು ನೋಡಿದ್ರಿ ಇಬ್ರು ಹೇಳ್ರಿ. ಎಷ್ಟು ತೆಂಗಿನಕಾಯಿ ಇತ್ತಾ? ನೀನೇನು ನೋಡಿದೆ ಪಾಪು? ಏನು ಮಾಡ್ತಾ ಇದ್ದ ಪಿಂಕಿ? ಊಟ ಮಾಡಿ. ಫಾರ್ಮ್ ಹೌಸ್ ಹೋಮ್ ಟೂರಲ್ಲಿ ಒಂದೇ ಒಂದು ರೂಮ್ನ ತೋರಿಸಿದ್ವಿ, ನಮ್ಮ ರೂಮು. ಮತ್ತು ಈ ರೂಮ್ ಬಂದ್ಬಿಟ್ಟು ಮಕ್ಕಳಿಗೆ ಅಂತ ಮಾಡಿಸಿರೋದು. ಇಲ್ಲಿ ವುಡ್ ವರ್ಕ್ ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ, ಸೊ ಹಾಗಾಗಿ ಈ ವಿಡಿಯೋನ ಆ್ಯಡ್ ಮಾಡಿರಲಿಲ್ಲ. ಈ ಬೆಡ್ರೂಮ್ಗೆ ಅಟ್ಯಾಚ್ಡ್ ಆಗೋ ಥರ ಮತ್ತೊಂದು ದೊಡ್ಡದಾಗಿ ಒಂದು ಹಾಲ್ ಮತ್ತು ಚಿಕ್ಕ ಕಿಚನ್ನ ಕಟ್ಟಿದ್ದೀವಿ. ಇಲ್ಲಿ ಬಂದು ಸ್ಟೋರೇಜ್ಗೆ ಸ್ಪೇಸ್ ಬಿಟ್ಟಿದ್ದೀವಿ. ಮತ್ತು ಫ್ಯೂಚರಲ್ಲಿ ಏನಾದರೂ ಫಂಕ್ಷನ್ಸ್ ಮಾಡಬೇಕಾದ್ರೆ ಜಾಸ್ತಿ ಜನ ಬಂದರೆ ಇಲ್ಲಿ ಸ್ಟೇ ಮಾಡ್ಬೋದು. ಮತ್ತು ಬಾಳೆ, ತೆಂಗು ಮರ ಇದೆಲ್ಲ ಹಾಕಿದ್ದೀವಲ್ಲ, ಅದೆಲ್ಲ ಫಸಲು ಬಂದಾಗ ಅದನ್ನು ಸಹ ಇಲ್ಲಿ ಇಡ್ಬೋದು ಅಂತ ಹೇಳಿ ಇಷ್ಟೊಂದು ದೊಡ್ಡದಾಗಿ ಈ ಜಾಗನ ಕಟ್ಟಿದ್ದೀವಿ. ನಾವು ಕೀ ತೆಗೆದಿರಲಿಲ್ಲ, ಹಾಗಾಗಿ ನಮ್ಮ ಸರ್ವೆಂಟ್ ಕ್ವಾರ್ಟರ್ಸಲ್ಲಿ ಬಂದು ಟೀ ಮಾಡ್ಕೊಂಡು ಕುಡಿತೀವಿ. ಇಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್.